ಆಮೇಲೆ ಮತ್ತೊಂದು ವಿಚಾರ ಏನು ಅಂದರೆ, ಒಂದು ವಿಷಯ ಕಗ್ಗಂಟಾಗಿ ಉಳಿದಿರತಕ್ಕಂಥದ್ದು ಈ ಪದೋನ್ನತಿ. ಇವಾಗ ನಮಗೆ ಏನು ಪ್ರಮೋಷನ್ ಇದೆಯಲ್ಲ, SE ಟು ಚೀಫು ಪ್ರಮೋಷನ್ ಆಗಿದೆ, EE ಟು SEನೂ ಆಗಿದೆ, AW ಟು Eನೂ ಆಗಿದೆ. ಅದು ಈಗ ಇನ್ನಷ್ಟು CR ಕರೆದಿದ್ದಾರೆ, ಅದು ಫೈನಲ್ ಇದ್ರಾಗೈತೆ, ಅದು ಆಗುತ್ತೆ. ಪ್ರಾಬ್ಲಮ್ ಇರ್ತಕ್ಕಂಥದ್ದು AE ಟು AW. ಇಲ್ಲಿರ್ತಕ್ಕಂಥ ಕೇಸ್ಗಳನ್ನೆಲ್ಲ ಕ್ರೋನಾಲಜಿಕಲ್ ಆರ್ಡರ್ ಮಾಡಿಬಿಟ್ಟಿದ್ದೀನಿ ನಾನೆಲ್ಲ ಸ್ಟಡಿ ಮಾಡಿ, ಯಾರ್ಯಾರು ಏನೇನು ಪಿಟಿಷನ್ ಹಾಕಿದ್ರೆ, ಏನೇನು ಎಲ್ಲ ವಿಚಾರನೂ, ಪ್ರೇಯರ್ ಏನಿದೆ, ಯಾವ ಥರ ಹೋಗಿದೆ, ಸೀನಿಯಾರಿಟಿಗೆ ಏನಾದ್ರು ಎಲ್ಲ ಸ್ಟಡಿ ಮಾಡ್ಕೊಂಡಿದ್ದೀವಿ. ಇನ್ನು ಕೆಲವ್ರು ಮಾತಾಡ್ತಾರೆ, ಈ ಅಸೋಸಿಯೇಷನ್ನು ಈ ಪ್ರಮೋಷನ್ ಕೊಡಿಸ್ಲಿಲ್ಲ, ಅಸೋಸಿಯೇಷನ್ ಪ್ರಮೋಷನ್ ಕೊಡಿಸ್ಲಿ. ಯಾವುದೇ ಸಂಘದ ಅಧ್ಯಕ್ಷ ಕೊಡ್ತಾ ಇರ್ತಕ್ಕಂಥ ಪ್ರಮೋಷನ್ ನಿಲ್ಸೋಕ್ಕಾಗತ್ತಾ? ನಾವು ಪ್ರಮೋಷನ್ ಕೊಡಿಸ್ಲೇಬೇಕು ಅಂತೇಳಿ ಭಾಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ, ಎಲೆಕ್ಷನ್ಗಿನ ಮುಂಚೆ ಪ್ರಮೋಷನ್ ಕೊಡಿಸ್ಲೇಬೇಕು ಅಂತ ನಾವು ಪ್ರಯತ್ನ ಮಾಡೋದಕ್ಕೆ ನಾನು ಕೂಡ ರಜಾ ಹಾಕಿ ಅಧ್ಯಕ್ಷರ ಜೊತೆಗೆ ಎಲ್ಲರೂ ರಜಾ ಕ್ಯಾಂಪೇನ್ ಮಾಡ್ಕೊಂಬಂದರು. ಅಲ್ಲ, ರಜಾ ಹಾಕ್ದಲ್ಲೇ ಕ್ಯಾಂಪೇನ್ ಮಾಡ್ಕೊಂಬಂದರು. ಇಲ್ಲಿ ನಾನು ಕ್ಯಾಂಪೇನ್ಗೆ ಅಂತ ರಜಾ ಹಾಕಿ 50 ದಿವಸ ಆಯಿತು ನಾವು ಇಲ್ಲಿಗೆ ಹಾಕಿ ರಜಾ ಹಾಕಿ 50 ದಿವಸದಲ್ಲಿ 10 ದಿನ ಕ್ಯಾಂಪೇನ್ ಮಾಡಿದ್ವಿ. 40 ದಿನ ಬರೀ ಇದಕ್ಕೆ ಏನಾನ ಮಾಡಿ ಪ್ರಮೋಷನ್ ಕೊಡಿಸಿ ಹೋಗ್ಬೇಕು, ನಮಗೂ ಅನುಕೂಲ ಆಗ್ತದೆ, ಅವ್ರಿಗೂ ಅನುಕೂಲ ಆಗ್ತದೆ. ಅದೊಂದು ನಾವು ಅವರು ಕೂಡ ಭಾಳ ಫ್ರಸ್ಟ್ರೇಷನ್ ಆಗ್ಬಿಟ್ಟವ್ರು, ಒಂದೇ ಪೋಸ್ಟಲ್ಲಿ 15 ವರ್ಷ ಕೆಲಸ ಮಾಡಿ ಏನಾದರೂ ಮಾಡಿಸ್ಬೇಕು ಅಂತ. ಇನ್ನೇನಾದರೂ ಇನ್ನು 2 ತಿಂಗಳ ಪ್ರಮೋಷನ್ ಆಗಿಬಿಡ್ತದೆ ಅಂತ ಹೇಳ್ಬಿಟ್ಟು ಅಷ್ಟರೊಳಗೇ ಅವ್ರು ಯಾರೋ ಹೇಳಿರಂತೆ, ಇನ್ನು 2.5 ತಿಂಗಳು ಬಿಟ್ಟರೆ ಅವ್ರು ಪ್ರಮೋಷನ್ ಮಾಡಿಸೋದು ಖಚಿತ, ಆಮೇಲೆ ನೀನು ಗೆಲ್ಲಲ್ಲ, ನೀವು ಯಾರೂ ಗೆಲ್ಲಕ್ಕಾಗಲ್ಲ. ಅವ್ನು ಶ್ರೀರಾಮೇನ ಇಡೀ ಕರ್ನಾಟಕ ಸುತ್ಕೊಂಬಂದ ಅಂದರೂ ಗೆಲ್ಲಕ್ಕಾಗಲ್ಲ, ಅವನು ಎಲ್ಲೂ ಹೋಗಿಲ್ಲ. ಸೊ ಬೇಗ ಎಲೆಕ್ಷನ್ ಹೆಂಗೆ ಮಾಡಿಸ್ತೀರ ನೋಡಿ ಅಂತ ಅವ್ರಿಗೆ ಹಿತೈಷಿಗಳು ಅವ್ರ ಅಡ್ವೈಸರ್ಸ್ ಏನೋ ಹೇಳಿರಂತೆ. ಅದಕ್ಕೆ ಇವ್ರು ಇಮಿಡಿಯೇಟಾಗಿ ಅಡ್ಮಿನಿಸ್ಟ್ರೇಟರ್ಗೆ ಹೋಗಿ ಅಡ್ಮಿನಿಸ್ಟ್ರೇಟ್ರಿಗೆ ಜಾಕ್ ಹಾಕಿ ಅಡ್ಮಿನಿಸ್ಟ್ರೇಟರ್ನ ಎತ್ಕೊಂಬಂದ್ಬಿಟ್ಟು Z+ ಸೆಕ್ಯೂರಿಟಿ ಒಳಗೆ ಕುಂಡ್ರಿಸಿ ರಾತ್ರಿ 7ವರೆಗೆ ನಮ್ಮ ಅಸೋಸಿಯೇಷನ್ ಒಳಗೆ ಈ ಸಂಘದ ಘನತೆ ಗೌರವನ ಕಾಪಾಡಿ ಆಡಳಿತ ಮಂಡಳಿ ಮುಂದೆ ನಮ್ಮನ್ನೆಲ್ಲ ಮಲಗಿಸ್ಬಿಟ್ಟಾರೆ. ಇವ್ರಿಗೆ ಶಕ್ತಿನೇ ಇಲ್ಲ, ಇವ್ರ ಇಂಜಿನಿಯರ್ಸ್ಗೆ ಡಿವೈಡ್ ಆ್ಯಂಡ್ ರೂಲು ಅಂತ ಹೇಳಿ ಏನಾನ ಸಮಸ್ಯೆ ಬಂದಾಗ ಯಾರನ್ನ ಎಷ್ಟು ಪಾರ್ಟಿ ಇವೆ ಅಂತ ಬ್ಯೂರೋಕ್ರಾಟ್ಸು ಗೊತ್ತು ಮಾಡ್ಯವ್ರೀಗ. ಇಷ್ಟೇ ಪಾರ್ಟಿ ಇವೆ, ಈ ಪಾರ್ಟಿಯವ್ರು ಏನಾದರೂ ಗಟ್ಟಿಯಾಗಿ ಕೇಳಿದರೆ ಇವ್ರನ್ನ ಇದು ಮಾಡಿದರೆ ಅಲ್ಲಿ ಸಂಘನ ಒಡೆದು ಇದು ಮಾಡ್ಬೋದು ಅಂತ ಬ್ಯೂರೋಕ್ರಾಟ್ಸ್ಗೂ ತೋರಿಸ್ಕೊಟ್ಬಿಟ್ರು ಅವರು. ಇರಲಿ, ಇವೆಲ್ಲ ಮಾಡ್ತಾರೆ, ಇದೆಲ್ಲ ಅರ್ಥ ಆಗ್ತವೆ ನಿಮಗೆ. ಆ ಇವನು ಯಾರೋ ನಮ್ಮ ಅಡ್ಮಿನಿಸ್ಟ್ರೇಟರ್ ಬಂದದ್ದು ಮಾರಾಯ, ಇನ್ನು ಸಂಜೆ ಬಂದು ರಿಪೋರ್ಟ್ ಆಗಿ ಅದು ಮಾರನೇ ದಿನಕ್ಕೆ ಎಲೆಕ್ಷನ್ದು ಕ್ಯಾಲೆಂಡರ್ ಆಫ್ ಇನ್ವೆಂಟ್ ಅನೌನ್ಸ್ ಮಾಡಿಬಿಟ್ರು. ನೀವು ಈ ಪ್ರಜಾಪ್ರಭುತ್ವ ಹಾಳು ಮಾಡ್ತಾವ್ರಪ್ಪ ಇರೋರು, ಈ ಪ್ರಜಾಪ್ರಭುತ್ವ ಉಳಿಸ್ಬಾರ ಮರೆಯ ಅಂತೇಳಿ ಅಡ್ಮಿನಿಸ್ಟ್ರೇಟರ್ ತಂದು ನೇಮಿಸಿರೋದು. ಈ ವೋಟ್ರ್ ಲಿಸ್ಟೇ ಫೈನಲ್ ಮಾಡ್ದಂಗೆ ಅಟ್ಲೀಸ್ಟ್ ಆ ವೋಟ್ರ್ ಲಿಸ್ಟ್ ಒಂದು ಪ್ರಾವಿಷನಲ್ ಲಿಸ್ಟ್ ಅಂತ ಹಾಕಿ ಒಂದು ವಾರನ ಟೈಮ್ ಕೊಟ್ಟು ಫೈನಲ್ ಲಿಸ್ಟ್ ಅಂತ ಒಂದು ಅಫಿಷಿಯಲ್ ಪ್ರೊಸೀಜರು ಫಾಲೋ ಮಾಡಲಿಲ್ಲ ಮರೆ. ನೋಡೋಣ ಮುಂದೆ ಏನಾಗ್ತದೆ ಅಂತ. ಮಾಡಿಸೇವ್ರೆ, ಮಾಡೋದಲ್ಲ, ಅವರ ಕೆಲವರು ಅಧಿಕಾರದ ಹಪಾಪಿತನ ಆಯ್ತಲ್ಲ, ಬೇಗ ಆಗಿಬಿಡ್ಬೇಕು. ಇನ್ನು 2 ತಿಂಗಳ ಪ್ರಮೋಷನ್ ಕೊಡಿಸ್ಬಿಡ್ತಾರೆ. ಇವನು ಶ್ರೀರಾಮ ಏನಾದ್ರು ಪ್ರಮೋಷನ್ ಕೊಡಿಸ್ಬಿಟ್ರೆ, ಶಿವಣ್ಣ ಪ್ರಮೋಷನ್ ಕೊಡಿಸ್ಬಿಟ್ರೆ ಆಮೇಲೆ ಗೆಲ್ಲಕ್ಕಾಗಲ್ಲ. ಇಲ್ಲಾಂದ್ರೆ ಈ ಎಲ್ಲ ಕ್ಯಾಂಪೇನ್ ಮಾಡ್ಕೊಂಬಂದ್ರೆ ಗೆಲ್ಲಕ್ಕಾಗಲ್ಲ ಅಂತ ಏನೋ ಹೇಳಿದ್ದಾರೆ ಅಂತ. ಇರಲಿ, ಏನೋ ಶಾಸ್ತ್ರನೂ ಹೇಳಿರ್ಬೇಕು ಇದ್ರ ಜೊತೆಗೆ, ನನಗೆ ಗೊತ್ತಿಲ್ಲ, ಇರಲಿ. ಬಟ್ ಆದರೆ AE ಟು AW ನಾವು ಮೊನ್ನೆ ಇದನ್ನೊಂದು DR ರೆಕ್ರೂಟ್ಮೆಂಟ್ ಬೇರೆ ಬೋರ್ಡಿಗೆ ಬಂದಿತ್ತು. ಅದೇನು ಬರೀ DR ರೆಕ್ರೂಟ್ಮೆಂಟ್ ಎಲ್ಲ ಬಂದಿರೋದು, ಎಲ್ಲ ಕೇಡ್ರು ಬಂದಿದೆ. ಆ ಬೋರ್ಡಿಗೆ ಬಂದಿತ್ತು, ಆ ಕಾವು ಇವಾಗಿದೆ. ಆ ಕಾವು ಆರೋದ್ರೊಳಗೆ ಎಲೆಕ್ಷನ್ ಮಾಡಿಬಿಡ್ಬೇಕು. ನಾವು ಮೊನ್ನೆ ಜನರಬಡಿ ಮೀಟಿಂಗಲ್ಲಿ ರೆಸಲ್ಯೂಷನ್ ಮಾಡಿದ್ದೀವಿ, 10 ವರ್ಷಕ್ಕಿಂತ ಯಾರು ಅಸಿಸ್ಟೆಂಟ್ ಇಂಜಿನಿಯರ್ಸು ಆ ಒಂದು ಹುದ್ದೆನಲ್ಲಿ ಸೇವೆ ಸಲ್ಲಿಸಿರ್ತಾರೆ ಅವರೆಲ್ಲರಿಗೂ ಕೂಡ ಪ್ರಮೋಷನ್ ಕೊಡೋವರೆಗೂ DR ರೆಕ್ರೂಟ್ಮೆಂಟ್ನ ಮಾಡಬಾರ್ದು ಅಂತ ಹೇಳಿ ರೆಸಲ್ಯೂಷನ್ ಮಾಡಿ, ಅದಾದಮೇಲೆ ಡಿಸೆಂಟ್ ಲೆಟ್ರು ಕೂಡ ನಮ್ಮ ಅಧ್ಯಕ್ಷರು ಮನೆ ಸಚಿವರಿಗೆ ಮತ್ತು ACSK ಎಲ್ಲರಿಗೂ ಕೊಟ್ಟಿದ್ದಾರೆ. ಆ ರೆಸಲ್ಯೂಷನ್ ಕಾಪಿನೂ ಕೊಟ್ಟಿದ್ದೀವಿ. ಈಗ ನಾವಂತೂ ಹೇಳ್ತೇವೆ, 10 ವರ್ಷಕ್ಕಿಂತ ಯಾರ್ಯಾರು ಇಂಜಿನಿಯರ್ಸು ಸಹಾಯಕ ಇಂಜಿನಿಯರ್ ಹುದ್ದೆನಲ್ಲಿ ಕೆಲಸ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಪ್ರಮೋಷನ್ ಕೊಡಿಸೋವರೆಗೂ DR ರೆಕ್ರೂಟ್ಮೆಂಟ್ ಹಾಕಿ ಬಿಡಲ್ಲ. ಇದು 100ಕ್ಕೆ 100 ಸತ್ಯ. ಅಲ್ಲ, ಕನಿಷ್ಠ 10 ವರ್ಷ ಅದನ್ನು ಹೇಳ್ತೀನಿ, ಮುಂದಕ್ಕೆ ಹೋಗಲಿ. ಮಾಡಿರ್ತಕ್ಕಂಥವ್ರಿಗೆ ಬಿಡಲ್ಲ, ಯಾವುದೇ ಕಾರಣದಿಂದ DR ರೆಕ್ರೂಟ್ಮೆಂಟು ಹಾಕಿ ಬಿಡಲ್ಲ. ಯಾವ ರೀತಿ ಇವಾಗ ಎಲ್ರಿಗೂ ಪ್ರಮೋಷನ್ ಕೊಡಿಸ್ತೀವಿ, ಯಾವ ರೀತಿ ಕೊಡ್ತೀರಪ್ಪ ಅಂದ್ರೆ ಉತ್ತರ ಇಲ್ಲ. ವರ್ಕ್ ಲೋಡ್ ನಾರ್ಮ್ಸ್ ಯಾವಾಗ ಬಂದಿದ್ದು, ಹಿಂದೆ ಎಷ್ಟು ವರ್ಷ ಆಯಿತು, ಎಷ್ಟು ದಶಕಗಳು ಆದವು, ನೆನೆಗೆ ಬಿದ್ದಿದ್ದನ್ನ ಇವತ್ತು ವರ್ಕ್ ಲೋಡ್ ನಾರ್ಮ್ಸು ಫೈನಲೈಸ್ ಆಗಿದೆ.
ಮೊನ್ನೆ ಡಿ ಟಿ ಅವ್ರು ಹೇಳಿದ್ದಾರೆ, ನಮ್ಮ ಬೆಸ್ಕಾಂ ಡಿ ಟಿ ಅವರೇ ಚೇರ್ಮನು, 15ನೇ ತಾರೀಕು ನಾವು ಸಬ್ಮಿಟ್ ಮಾಡ್ತೀವಿ ಅಂತ. ಡೆಫಿನೆಟ್ಲಿ ಅದನ್ನು ಸಬ್ಮಿಟ್ ಮಾಡಿದ ಮೇಲೆ ಸಾಕಷ್ಟು ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟನ್ನ ರೆಕ್ರೂಟ್ಮೆಂಟ್ ಮಾಡಬೇಕಾಗ್ತದೆ. ಸುಮಾರು ಒಂದು 500ಕ್ಕೂ ಹೆಚ್ಚು AEE ಪೋಸ್ಟ್ನ ಅಪ್ಗ್ರೇಡ್ ಮಾಡೋಂಥ ಅವಕಾಶಗಳು ವರ್ಕ್ಲೋಡ್ ನಾರ್ಮ್ ಸ್ಟಡಿನಲ್ಲಿ ಇದೆ. 500-600 ಪೋಸ್ಟು ಪ್ಲಸ್ ಈಗ ಇರ್ತಕ್ಕಂಥದ್ದು ಮತ್ತು ಆಗ್ತಕ್ಕಂಥ ಒಂದು 700-800 ಪೋಸ್ಟ್ನ ಅವಕಾಶ ಇದೆ. ಅದನ್ನೇನು ಒಂದೇ ಬಾರಿ ಕೊಡೋಕ್ಕಾಗಲ್ಲ. ಒಂದು 6 ತಿಂಗಳಿಗೆ ಒಮ್ಮೆ ಕೊಟ್ಟು ನಮ್ಮ 10 ವರ್ಷಗಳ ಕಾಲ ಯಾರ್ಯಾರು ಸೇವೆಯನ್ನು ಸಲ್ಲಿಸಿದ್ದಾರೆ ಅವ್ರಿಗೆ ಮಾಡಲಿಕ್ಕೆ ನಾವು ಒಂದು ಮಾಡಿದ್ದೇವೆ. ವರ್ಕ್ಲೋಡ್ ನಾರ್ಮ್ ಸ್ಟಡಿ ಮಾಡಿ ಎಲ್ಲ ಹೋಗಿ ಅದಕ್ಕೆಲ್ಲ ಇನ್ಪುಟ್ ಕೊಟ್ಟು ಅದಕ್ಕೆ ಸರಿಯಾಗಿ ಅದನ್ನು ಕೂಡ ಸಮಸ್ಯೆ ಆಗಿತ್ತಲ್ಲಿ, ಅದನ್ನು ಕೂಡ ಮತ್ತೆ ಹೋಗಿ ಅದನ್ನೆಲ್ಲ ಕರೆಕ್ಷನ್ ಮಾಡಿಸಿ ಎಲ್ಲನೂ ಮಾಡಿಸಿದ್ದೇವೆ. ಇವೆಲ್ಲ ಕೆಲಸ ಅಲ್ವಾ? ಇದು ವರ್ಕ್ಲೋಡ್ ನಾರ್ಮ್ಸ್ ಬಂದ ಮೇಲೆ ನಾವು ಹುದ್ದೆಗಳನ್ನ ಸೃಜಿಸಲಿಕ್ಕೆ ಒಂದು ಬ್ಯಾಕ್ ಬೋನ್, ಒಂದು ಸಪೋರ್ಟ್ ಇರುತ್ತೆ. ವರ್ಕ್ಲೋಡ್ ನಾರ್ಮ್ಸ್ ಇಲ್ದಲೇ ಆಗಲ್ಲ. ಅದನ್ನು ಮನಗಂಡೇ ನೀವು ವರ್ಕ್ಲೋಡ್ ನಾರ್ಮ್ಸ್ನ ಎಲ್ಲ ರೆಡಿ ಮಾಡಿ ಸಬ್ಮಿಟ್ ಮಾಡ್ತಾ ಇರೋದು. ಅದಾದಮೇಲೆ ಖಂಡಿತ ಪ್ರಮೋಷನ್ ಕೊಡಿಸ್ತೇವೆ. ಇದು 2008 ಮತ್ತು ABT ಮತ್ತು 2007ರಲ್ಲಿ ರಿಕ್ರೂಟ್ಮೆಂಟ್ ಆದವರು 2017ಕ್ಕೆ ಪರ್ಮನೆಂಟ್ ಆದರೂ ಈ 3 ಜನದ ಮಧ್ಯೆ ಇರ್ತಕ್ಕಂಥ ಕೇಸಿಂದ ಅದ್ರ ಮಧ್ಯದಲ್ಲಿ ನಮಗೆ ಏನು ನಮ್ಮ ಬ್ಯಾಕ್ಲಾಗ್ದೊಂದು ಸಮಸ್ಯೆ ಆಗಿದೆ ಅಂತ ಏನು ಬಂತು, ರೋಸ್ಟರ್ ಸಿಸ್ಟಮ್ಮು ರೋಸ್ಟ್ರಲ್ಲಿ ಇದಾಗಿದೆ ಅಂತ. ಸೊ ಅದರದ್ದು ಆ ಒಂದು ಹಿನ್ನೆಲೆ ಒಳಗೆ ಚೀಫ್ ಸೆಕ್ರೆಟರಿನ ಪ್ರಮೋಷನ್ ಕೊಡಬೇಡಿ ಅಂತ ಹಾಕಿದ್ದಾರೆ. ಇಲ್ಲಿ ಯಾರೂ ನಿಲ್ಲಿಸಿದ್ದಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವಂತರೂ ಪ್ರಾಮಾಣಿಕ ಪ್ರಯತ್ನ, ನಾನಂತರೂ ಎಲೆಕ್ಷನಿಗೆ ಮುಂಚೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾವು ಅಧ್ಯಕ್ಷ ಜೊತೆ ಸೇರ್ಕೊಂಡು ಓಡಾಡಿದ್ದೀವಿ. ಖಂಡಿತವಾಗ್ಲೂ ಪ್ರಮೋಷನ್ ಇಶ್ಯೂ ಮಾಡೋ ಅಂತ ಹಂತಕ್ಕೆ ಬಂದಿತ್ತು. ಬೋರ್ಡಲ್ಲೂ ಕೂಡ ಬಲಿಷ್ಠವಾಗಿ ಭಾಳ ಪ್ರಬಲವಾಗಿ ವಾದ ಮಾಡಿದ್ದಾರೆ. ನೀವು ಆಯಿತು DR ರಿಕ್ರೂಟ್ಮೆಂಟ್ ಪ್ರಪೋಸಲ್, ಇದು ವೋಟ್ ಈಸ್ ಓನ್ಲಿ ಇಲ್ಲಿಂದ ಹೋಗ್ತಾ ಇರ್ತಕ್ಕಂಥದ್ದು ಪ್ರಪೋಸಲ್ಲ. ಇದು ಪೋಸ್ಟ್ ಬೇಸ್. ಸುಮ್ಮನೆ ಇವಾಗ ಈ DR ರಿಕ್ರೂಟ್ಮೆಂಟ್ ನಾನು ಝೀರೋ ಮಾಡಿಬಿಡ್ತೀನಿ ಅಂತ ಇದೆಲ್ಲ ಆಗದೇ ಇರೋ ಕೆಲಸನೆಲ್ಲ ಹೇಳೋಕೆ ಹೋಗಬಾರ್ದು. ಈಗ ನನಗೆ ನನ್ನ ಮೇಲೆ ಒಂದು ಆಪಾದನೆ ಮಾಡಿ, ಇವ್ನು ಬಂದ್ಬಿಟ್ಟು DR ರಿಕ್ರೂಟ್ಮೆಂಟ್ ಮಾಡಿಸ್ಬಿಡ್ತಾನೆ ಅಂತ. ನೀವೆಲ್ಲ ಇಂಜಿನಿಯರ್ ಇದ್ರೆ ಮೊದಲೇ ಹೇಳಿದ್ದೀನಿ, ನಾನು ಇಂಜಿನಿಯರ್ಸ್ ಅಂದರೆ ನನಗೆ ಸ್ಪಷ್ಟತೆ ಇದೆ, ನೀವೆಲ್ಲ ತಿಳ್ಕೊಳೋರು ಅಂತ. ಈ 94 ಪೋಸ್ಟು DRಸ್ನ ನಾನು ರಿಕ್ರೂಟ್ಮೆಂಟ್, ಇಲ್ಲಿ 1972 ಜನ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಇದ್ದಾರೆ. 1972 2010 ಹತ್ರ ನೀವು ಅಷ್ಟೇ ಇಷ್ಟು ಜನ ಬಿಟ್ಟು 94 ಜನ ತಗೊಂಡು ನಾನು ಅಲ್ಲಿ ಕುಂಡ್ರಿಸಿದ್ರೆ ನನಗೇನು ಲಾಭ? ಆಮೇಲೆ ಇಲ್ಲ ಅವ್ರೇನಾದ್ರು ರೆಕ್ರೂಟ್ಮೆಂಟ್ ಮಾಡಿಸಿ ನನಗೇನು ನನ್ನ ಅಕ್ಕನ ಮಕ್ಕಳು, ನನ್ನ ತಂಗಿ ಮಕ್ಕಳು ಅಥವಾ ನನ್ನ ತಮ್ಮದಿರೋ ಅಣ್ಣದಿರೋ ಏನಾದರೂ ಅಲ್ಲಿ ಸೇರಿಸ್ಲಿಕ್ಕೆ ಅವಕಾಶ ಇದೆಯಾ? ಯಾಕೆ ಈ ಥರ ಹಸಿ ಸುಳ್ಳನ್ನ ನಮ್ಮ ಇಂಜಿನಿಯರ್ಸ್ಗಳಿಗೆ ಹೇಳ್ತೀರಿ? ಇದು ಸಾಧ್ಯನಾ? ನನಗಂತೂ ದೇವರನ್ನೇ DR ಅಂದ್ರೇನು, PR ಅಂದ್ರೆ ಏನೂ ಗೊತ್ತಿಲ್ಲ. ಇಲಾಖೆಗೆ ಬಂದಾಗ ನಾನು 2006 AE ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದೆ, ಅಸಿಸ್ಟೆಂಟ್ ಇಂಜಿನಿಯರಾಗಿ ಸೆಲೆಕ್ಟ್ ಆಗಿದೆ, ಲೆಕ್ಚರರ್ ಆಗಿದೆ. ಬೇರೆ ಎಲ್ಲ ಕೆಲಸ ಮಾಡ್ತಾಯಿದ್ದೆ. ನಾನು ಒಂದು 50,000 ಸಂಬಳಕ್ಕೆ ದುಡಿತಾ ಇದ್ದೆ. ಅವಾಗ ಬರೀ 8,000 ರೂಪಾಯಿ ಟೆಂಪ್ರರಿ ಅಂತ ಹೇಳ್ಬಿಟ್ಟು ನಾನು ಬರಲಿಲ್ಲ. 2003 ನನ್ನ ಸ್ನೇಹಿತ ಒಬ್ಬ ಲೋಹಿತೇಶ್ ಅಂತ ಹೇಳ್ಬಿಟ್ಟು ಆ ಗುಬ್ಬಿ ವರ್ಕ್ ಯೂನಿಟಾಗಿದ್ದ. ಇಲ್ಲ ಯಾಕೆ ಬರ್ತೀನಿ, ನಾನೇ ಸೇರಿ ಅಲ್ಲೇ 3.5 ವರ್ಷ ಆಯಿತು, ಬರೀ 8,000ದಾಗೆ ಇದ್ದೀನಿ, ನೀನು 50,000 ದುಡಿತಿ, ಯಾಕೆ ಬತ್ತೆ ಇಲ್ಲಿ ಅಂತ. ಸೊ ಅದಕ್ಕೋಸ್ಕರ ನಾನು ಸೇರಲಿಲ್ಲ. ಆಮೇಲೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಕರೆದಿದ್ರು, ಆ ಪ್ರೊಸೆಸ್ ಒಳಗೆ ಬಂದಿದ್ದೀನಿ. ನಾನೇ ಅಪ್ಲಿಕೇಶನ್ ಆಗಿ ನೋಟಿಫಿಕೇಶನ್ ಹಾಕ್ಸ್ಕೊಂಡು ಬಂದಿದ್ದೀನಿ ಅನ್ನೋ ಲೆಕ್ಕಾಚಾರದಾಗ ಇವರು ಹೇಳ್ತಾರೆ. DR ಬಂದುಬಿಟ್ರೆ ಅದೇನು DR ಬಂದುಬಿಟ್ರೆ ನಾನು DR ಆಯಿತು. ಒಂದು ವಿಚಾರ, ಈ 2.5 ತಿಂಗಳು ಸತತ ಪ್ರಯತ್ನ ಮಾಡಿದ್ದೀನಿ ಏನಕ್ಕೆ ಪ್ರಮೋಷನ್ ಕೊಡ್ಸೋಕ್ಕೆ. ಅದರಲ್ಲಿ ಒಂದು ಸ್ವಲ್ಪ ಸಕ್ಸಸ್ ಆಗೋಂಥ ಒಂದು ಮುನ್ಸೂಚನೆ ಸಿಕ್ಕಿದೆ. ಆದರೂ ಅಷ್ಟು ಪ್ರಯತ್ನ ಮಾಡಿರೋ ಆಗಲಿಲ್ಲ ಅಂತಂದರೆ, ಆಗ್ತಾ ಇಲ್ಲ ಅಂತ ಅಂದರೆ ನಾನು ಹೇಳಿದ ತಕ್ಷಣ DRನ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಮಾಡಿಬಿಡ್ತಾ? ಇದು ನೀವು ಇಂಜಿನಿಯರ್ಸ್ ಅರ್ಥ ಮಾಡ್ಕೊಳ್ಳಿ, ಹೆಂಗೆ ಹಸಿ ಸುಳ್ಳನ್ನು ಹೇಳ್ತಾರೆ ನಿಮಗೆ ಅಂತ. ಅದಕ್ಕೋಸ್ಕರ ನಾವು ತೀರ್ಮಾನ ಮಾಡಿದ್ದೇವೆ, ಕನಿಷ್ಠ 10 ವರ್ಷದ ಅನುಭವ ಇರತಕ್ಕ ಸಹಾಯಕ ಇಂಜಿನಿಯರ್ ಆಗಿ ಅಂಥವ್ರಿಗೆಲ್ಲರೂ ಕೂಡ ಒಂದು ಪದೋನ್ನತಿ ನೀಡೋವರೆಗೂ ಯಾವುದೇ ಕಾರಣದಿಂದ DRಸ್ನ ರಿಕ್ರೂಟ್ಮೆಂಟ್ ಮಾಡಬಾರ್ದು ಅಂತ ಹೇಳಿದ್ದೇವೆ. ಮತ್ತು ಅದೇ ಸಂದರ್ಭದಲ್ಲಿ ನಾವು ಇನ್ನೂ ಸ್ವಲ್ಪ ಕನಿಷ್ಠ ಮಟ್ಟಕ್ಕೆ ಅದನ್ನು ತರಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಅದನ್ನು ಮಾಡೋಣ. ಈ DR ರಿಕ್ರೂಟ್ಮೆಂಟ್ ಮೊದಲಿಂದಲೂ ಬಂದಿಲ್ಲ, ಮಧ್ಯೆ ಒಂದು ಯಾವಾಗ ಬಂದಾಗ ಇದಾಗಿದೆ, ಈ ಲಾಸ್ಟಿಗೆ ಬಂದಿದೆ. ಅದು ಬೋರ್ಡಲ್ಲಿ ಅಜೆಂಡನೇ ಇರಲಿಲ್ಲ. 33ನೇ ಅಜೆಂಡಾ ಲಾಸ್ಟ್ಗೆ ಏನೋ ಅದು ಸ್ಟ್ರೈಕ್ ಎಲ್ಲ ಆಗಿ ಉದ್ಯೋಗದಲ್ಲಿ ಇವಾಗೆಲ್ಲ ಗೌರ್ಮೆಂಟ್ ಮೇಲೆಲ್ಲ ಬಿದ್ದಿರೋದ್ರಿಂದ ಎಲ್ಲ ಇಲಾಖೆ ಒಳಗೆ ಏನೇನು ಪೋಸ್ಟ್ ಇದೆ ಖಾಲಿ ಇರೋದು ಪ್ರಪೋಸಲ್ FD ಕಳಿಸಿ ಅಂತ ಹೇಳಿದ್ರೆ ಅದ್ರ ಪ್ರಕಾರ ಕಳಿಸ್ತಾವ್ರೆ. ಅದೇನು ಅಲ್ಲಿ ಹೋದ ತಕ್ಷಣ FD ಹೋದ ತಕ್ಷಣ ಅಪ್ರೂವಲ್ ಆಗಿ ಬಂದಾಗ ಏನು ಇದಾಗಲ್ಲ. ಅಷ್ಟೊಳಗಡೆ ನಾವೇನು ಮಾಡಬೇಕು, ವರ್ಕ್ಲೋಡ್ ನಾರ್ಮ್ಸ್ ಬಂದಿದೆ, ಅದರಲ್ಲಿ ಎಷ್ಟು ಪೋಸ್ಟ್ ಸೃಜಿಸ್ಬೋದು, ನಮ್ಮ ಇಂಜಿನಿಯರ್ಸ್ಗಳು ಯಾವ ರೀತಿ ಅನುಕೂಲ ಮಾಡ್ಕೊಂಡು ಮತ್ತೆ ಅದೇ ಪ್ರಯತ್ನ ಮತ್ತೆ ಅದರಿಂದ 10ರಿಂದ ಇನ್ನೂ ಕನಿಷ್ಠ ಮಟ್ಟಕ್ಕೆ ಎಷ್ಟಕ್ಕೆ ತರ್ಬೋದು ಅದು ನೋಡಿ. ಇದುವರೆಗೂ ಆಗ್ತಿರಲಿಲ್ಲ ಅಂದರೆ ಆ ಸಮಸ್ಯೆ ಬಂದಿರಲಿಲ್ಲ. ಅವತ್ತೇ ಮಾಡ್ಬೋದಾಗಿತ್ತಲ್ಲ 5% 2%. ವೈ ನಾಟ್ 0? ನೀವು ಪೋಸ್ಟ್ ಬೇಸ್ಡ್ ರೋಸ್ಟರ್ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಯಾರು ಹೇಳಿದ್ದು? ಪೋಸ್ಟ್ ಬೇಸ್ಡ್ ರೋಸ್ಟರ್ ಸಿಸ್ಟಮ್ ಅಂದ್ರೇನು?
ನೀವು ಇಂತಿಷ್ಟು ಪೋಸ್ಟು ಇಂಥದಕ್ಕೆ ಅಂತ ಬರೀ ಪಿ ಆರ್ ಎಷ್ಟು ಡಿ ಆರ್ಗೆ ಇಷ್ಟು ಅಂತಲ್ಲ, ಡಿ ಆರ್ಗೆ ಎಷ್ಟು ಪಿ ಆರ್ಗೆ ಇಷ್ಟು ಅದು ಬರುತ್ತೆ, ಹೈದರಾಬಾದ್ ಕರ್ನಾಟಕ ಎಷ್ಟು, ನಾನು ಹೈದರಾಬಾದ್ ಕರ್ನಾಟಕ ಎಷ್ಟು ಅದು ಬರುತ್ತೆ, ಬ್ಯಾಕ್ಲಾಗ್ ಎಷ್ಟು ಇದೆಷ್ಟು ಬರುತ್ತೆ, ಇಂತಿಂಥವಕ್ಕೆ ಇಂತಿಷ್ಟು ಪೋಸ್ಟ್ ಅಂತ ಫಿಕ್ಸ್ ಮಾಡೋದೇ ಪೋಸ್ಟ್ ಬೇಸ್ಡ್ ರೋಸ್ಟರ್ ಸಿಸ್ಟಮು. ಹಂಗೆ ಫಿಕ್ಸ್ ಮಾಡಿದ ಮೇಲೆ ಜೀವೋ ಬಂದ ಮೇಲೆ ಅದ್ರ ಪ್ರಕಾರನೇ ಹೋಗಬೇಕು, ಇಲ್ಲ ಅಂದರೆ ಅದನ್ನು ಕಡಿಮೆ ಮಾಡೋ ಅಂತ ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಯಾಕೆ ಇಂಜಿನಿಯರ್ಸ್ಗಳಿಗೆ ಬರೀ ಅದನ್ನೇ ಪ್ರಮೋಷನ್. ಈಗೇನಿದೆ ಅಂದರೆ ಇದೊಂದು ಬರ್ನಿಂಗ್ ಇಶ್ಯೂ ಪ್ರಮೋಷನ್ ಅನ್ನೋದು. ಈ ಇಂಜಿನಿಯರ್ಸಲ್ಲಿ ವಿಷ ಬೀಜ ಬಿತ್ತೋದು ಈ ಪ್ರಮೋಷನ್ ವಿಚಾರವಾಗಿ. ದಯವಿಟ್ಟು ನಾನಂತರೂ ಹೇಳ್ತಾ ಇದ್ದೇನೆ, ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. ಆ ಸಬ್ಜೆಕ್ಟ್ ಅಂತ್ಯಕ್ಕೂ ಬಂದಿತ್ತು. ಬೇಗ ಏನಾದರೂ ಆದರೆ ಆಗಲ್ಲ ಅಂತಲೇ ಇಷ್ಟು ಬೇಗ ಹೋಗಿ ಅಡ್ಮಿನಿಸ್ಟ್ರೇಟರ್ನ ಹಾಕ್ಕೊಂಡು ಬಂದಿರೋದು. ಪ್ರಮೋಷನ್ 100% ಆಗುತ್ತೆ. ನಾನು ಒಂದು ಪ್ರಾಮಿಸ್ ಮಾಡ್ತೀನಿ ಇವತ್ತು, ಸ್ವಾಭಾವಿಕವಾಗಿ ಏನು ಈ ಒಂದು ಪ್ರಮೋಷನ್ನು ಪದೋನ್ನತಿ ಬರಬೇಕಲ್ಲ, ಇದಕ್ಕೆ ಯಾರೂ ಕೂಡ ತಾವು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಹಣವನ್ನು ಖರ್ಚು ಮಾಡಕೂಡ್ದು. ಇದು ನನ್ನ ಆಸೆ. ಇದು ನೋಡಬೇಕು. ಪ್ರಮೋಷನ್ನಿನ ಮೇಲೆ ಈ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡ್ಕೊಂತಿದ್ರಲ್ಲ ನಮ್ಮರೇ ಬ್ರೋಕರ್ಗಳು ಉಟ್ಕೊಂಡು, ಅದನ್ನು ತಪ್ಪಿಸ್ತಾ ಅನ್ನೋ ಒಂದು ಹೆಸರು ನನಗೆ ಬರಬೇಕು. ಈ ಶ್ರೀರಾಮು ಅಂತ ಪ್ರೆಸಿಡೆಂಟ್ ಆಗಿದ್ದ, ಸಾಮಾನ್ಯವಾಗಿ ಸಿಗೋಂಥ ಸವಲತ್ತಿಗೆ ದುಡ್ಡಿಲ್ದಂಗೆ ನಮಗೆಲ್ಲ ಒಂದು ಮುಕ್ತಿ ತೋರಿಸಿನಪ್ಪ ಅನ್ನೋದು ಹೆಸರು ಬರಬೇಕು ಅನ್ನೋದು ನನಗೂ ಆಸೆ ಇದೆ. ಇದು ಖಂಡಿತ ಫುಲ್ ಸ್ಟಾಪ್ ಇಡ್ತಾನೆ, ಖಂಡಿತ ಇದು ವಿರಾಮ ಇಟ್ಟೇ ಇಡ್ತಾನೆ. ಎಂಥದೇ ಸಂದರ್ಭ ಬಂದರೂ ಪ್ರಮೋಷನ್ಗೆ ಯಾರೂ ದುಡ್ಡು ಕೊಡ್ಕೂಡ್ದು. ಇದನ್ನು ಖಂಡಿತ ಮಾಡಿಸ್ತೇನೆ. ನಿಮ್ಮ ಹಾರ್ಡ್ ಅಂಡ್ ಮರಿನ ಯಾರು ಪ್ರಮೋಷನ್ ಹೆಸರಿನೊಳಗೆ ದುರೋಡೆ ಹೊರಿಬಾರ್ದು. ಇದು ನನ್ನ ಸಂಕಲ್ಪ. ಇವತ್ತು ಖಂಡಿತವಾಗಲೂ ಮಾಡಿಸ್ತೇನೆ. ಯಾರೂ ತಲೆ ಕೆಡ್ಸ್ಕೊಳಂಗಿಲ್ಲ. ನಾವು ಒಂದು ಹಂತಕ್ಕೆ ತಂದಿದ್ದೇವೆ ಈ ಪ್ರಮೋಷನ್ ವಿಚಾರನ. ಚುನಾವಣೆ ಹೋಗೋದಕ್ಕೆ ಮುಂಚೆನೇ ಮಾಡ್ತೀವಿ ಅಂತ ಘೋಷಣೆ ಮಾಡ್ಕೊಂಡು ಓಡಾಡಿವಿ. ಆತರದಿಂದ ಇದಕ್ಕೋಸ್ಕರನೇ ಚುನಾವಣೆ ಮಾಡಿಸಿದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಾವು ಆಲ್ರೆಡಿ ರೆಸೊಲ್ಯೂಷನ್ ಮಾಡಿ ಕಳಿಸಿದ್ದೀವಿ, ಡಿಸೆಂಬರ್ ಅಂತಿಗೆ ಅಥವಾ ಜನವರಿ ಫಸ್ಟ್ ವೀಕಲ್ಲಿ ನಾವು ಮಾಡ್ತೀವಿ ಚುನಾವಣೆ ಅಂತ ರೆಸೊಲ್ಯೂಷನ್ ಮಾಡಿ ಕಳಿಸಿದ್ದೀವಿ. 1 ತಿಂಗಳು ಟೈಮ್ ಕೇಳಿದ್ವಿ ವೋಟರ್ ಲಿಸ್ಟ್ ಫೈನಲ್ ಮಾಡೋಕ್ಕೆ. ಆಮೇಲೆ ಅದನ್ನು ಪ್ರಾವಿಷನಲ್ ಲಿಸ್ಟ್ ಆದಮೇಲೆ 10 ದಿವಸ ಟೈಮ್ ಕೊಟ್ಟಿದ್ದೀವಿ ಕರೆಕ್ಷನ್ಗೆ. ಆಮೇಲೆ ಅನೌನ್ಸ್ ಮಾಡೋ ಡೇಟ್ ಕೊಟ್ಟಿದ್ದೀವಿ. ಅಲ್ಲಿಂದ 21ಗೆ ಎಲೆಕ್ಷನ್ಗೆ ಮಾಡ್ತೀವಿ ಅಂತ ಹೇಳಿದೀವಪ್ಪ ನಾವು. ಅದನ್ನು ಚುನಾವಣಾ ಅಧಿಕಾರಿಗಳನ್ನ ಅಪಾಯಿಂಟ್ ಮಾಡಿ ಕಳಿಸಿದ್ದೀವಿ. ರೆಸೊಲ್ಯೂಷನ್ ಎಲ್ಲರಿಗೂ ಸಬ್ಮಿಟ್ ಮಾಡಿದ್ದೀವಿ. ಬೋರ್ಡ್ ರೆಸೊಲ್ಯೂಷನ, ನಮ್ಮ CEC ರೆಸೊಲ್ಯೂಷನ. ಇನ್ನೇನೈತೆ? ಲಾಸ್ಟ್ ಟೈಮು ಇವ್ರು ಯಾರೋ ಜನರಲ್ ಸೆಕ್ರೆಟರಿ ಇವರೆಲ್ಲ ಕಿತ್ತಾಡ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ರು ಹೋಗಿ. ಯಾವುದಕ್ಕೆ? DRಗೆ. ಅಲ್ಲಿ DR ಲೆಟ್ರ್, ಇದೇ DR ಲೆಟ್ರ್ ಬರೆದಿದ್ರು, ಆಯಿತು ಚುನಾವಣೆ ಮಾಡಿ ಅಂತ. ಅವ್ರು ಲೆಟ್ರ್ ಬರೆದ ಮೇಲೆ 3 ತಿಂಗಳಾದಮೇಲೆ ಚುನಾವಣೆ ಮಾಡಿರೋದು. ಲೆಟ್ರ್ ಬರೆದ ಮೇಲೆ ನಾವೇನು ಅಡ್ಮಿನಿಸ್ಟ್ರೇಟರ್ ಹಾಕ್ಸೋಕೆ ಒಂದೇ ಒಂದು ಲೆಟ್ರ್ ಕೊಟ್ಟಿದ್ವಾ? ಈ ಸಂಘದ ಗೌರವನ ಹಾಳು ಮಾಡಲಿಕ್ಕೆ ಏನಾದರೂ ನಾವು ಪ್ರಯತ್ನ ಮಾಡಿದ್ವಾ? ಮ್ಯಾನೇಜ್ಮೆಂಟೇ ತಲೆ ಬಗ್ಸ ಅಂತ ಕೆಲಸ ಮಾಡಿದ್ವಾ? ನಾವು 90 ದಿನ ಸುಮ್ಮನಿದ್ವಲ್ಲ ಎಲೆಕ್ಷನ್ ಮಾಡೋರು. ನಾವು ಈಗ 81 ದಿನಕ್ಕೆ ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ. ನಿಮ್ಮ ಟರ್ಮ್ ಲಾಸ್ಟ್ ಮುಗಿದ ಮೇಲೆ 7 ತಿಂಗಳಿಗೇನೆ ಎಲೆಕ್ಷನ್ ಮಾಡಿದ್ರು, 6 ತಿಂಗಳಿಗೆ. ಅದರಿಂದ ಇದ್ದವರು 12 ತಿಂಗಳು, ಅದರಿಂದ ಇದ್ದವರು 12 ತಿಂಗಳು. ಇವತ್ತಿನ 25 ತಿಂಗಳಾಗಿಲ್ಲ. ಇಷ್ಟೊಂದು ಏನು ಅರ್ಜೆಂಟ್ ಮಾಡಬೇಕು ಅಂತ ಹೊರಡೋಂಥದ್ದು ಏನಿತ್ತು? ಈ ಪ್ರಮೋಷನ್ ಕೊಟ್ಟರೆ ನಮಗೆ ಉಳಿಗಾಲ ಇಲ್ಲ, ನಾವು ಗೆಲ್ಲಕ್ಕಾಗಲ್ಲ ಅಂತಲೇ ನೀವು ಹೋಗಿದ್ದು. ಈ ಪ್ರಮೋಷನ್ ಬಗ್ಗೆ ಆತಂಥ ಡೆವಲಪ್ಮೆಂಟ್ಸ್ ನೋಡೇ ನೀವು ಹೋಗಿದ್ದು. Z+ ಸೆಕ್ಯೂರಿಟಿ ಒಳಗೆ ನಮ್ಮ ಇಂಜಿನಿಯರ್ಸ್ ಕರ್ಕೊಂಬಂದಿದ್ದು. ಆ CCTVಗೆಲ್ಲ ರೆಕಾರ್ಡ್ ಆಗಿದೆ. ಆ CCTV ಐತೆ ಅಂತ ಅಷ್ಟು ಕನಿಷ್ಠ ಪ್ರಜ್ಞೆ ಬೇಡವ ಅವ್ರಿಗೆ? ಯಾರು ನೋಡಿದವ್ರು ಏನು ಅನ್ಕೊಂತಾರೆ ಅಂತ. ಇಂಥವ್ರು ಇವರೆಲ್ಲ ಇದೇನೋ ಅದು ಬೇಡ ಬಿಡಿ ಹೇಳೋದು, ನಾವೆಲ್ಲ ಇಂಜಿನಿಯರ್ಸ್ ಇದ್ರೆ